ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಹೌಸ್ ಕ್ವೀನ್ ಮುಂಜಾನೆ ವ್ಲಾಗ್ ಸ್ಟಾರ್ಟ್ ಮಾಡೇನಿ ರೀ. ದೇವರ ಪೂಜೆಯಿಂದ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗೈತೆ ರೀ. ಹೊಸವಾಗಿ ಯಾರೆಲ್ಲ ನೋಡತ್ತೀರ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದಾರೆ ಆಲ್ರೆಡಿ ಎಲ್ಲರೂ ಲೈಕ್ ಶೇರ್ ಮಾಡಿರಿ. ಇವತ್ತಿನಿಲ್ರಿ ಮಠದ ಅಡುಗೆ ಕೊಡೋದನ್ನ ಹಿಂಗಾಗಿನಿಲ್ರಿ ಇಷ್ಟೆಲ್ಲ ಇದನ್ನಾಗಿದ್ರಿ. ಆಮೇಲೆ ಇದಕ್ಕೂ ಅಡುಗೆಗೂ ಒಂಚೂರು ನಂಗೆ ಲೇಟ್ ಆತ್ರಿ, ಯಾಕಂದ್ರೆ ಫಸ್ಟಕ್ಕೊಮ್ಮೆ ಮಾಡಿ ಕಟ್ಟಿನ್ರಿ ನನ್ನ ಮಕ್ಕಳಿಗೆ. ಆಮೇಲೆ ಎರಡನೇ ಟೈಮ್ ಮಾಡತ್ತೀನಿ ರೀ, ಹಿಂಗಾಗಿ ನನ್ನ ಕಡೆದು ಲೇಟ್ ಆದ್ರಿ. ಇದೇನೈತ್ರಲ್ಲ ಸಾಡಿ, ಇದು ನಮ್ಮ ಯಜಮಾನ್ರು ತಂದಾರ. ಇದು ಆ್ಯನಿವರ್ಸರಿ ಗಿಫ್ಟ್ ಐತ್ರಿ ನನಗೆ. ಸ್ಪೆಷಲಿ ಹೇಳ್ಬೇಕಂದ್ರೆ ಒಂದು ರೀತಿ ಖುಷಿನೂ ಆಗತ್ತದ್ರಿ, ಒಂದು ರೀತಿ ದುಃಖ ಅದಕ್ಕಂದ್ರೆ ಏನಿಲ್ಲ ರೀ. ಇಷ್ಟು ತುಟ್ಟಿ ತಂದಾರಲ್ರಿ ನನಗೆ. ನಿಜವಾಗ್ಲೂ ಅಂದ್ರೆ ಅರ್ಬಿ ಮೇಲೆ ಅಷ್ಟೇನು ಭಾಳ ಖರ್ಚು ಮಾಡಂಗಿಲ್ಲ, ನನಗೆ ಅನ್ಸಂಗೂ ಇಲ್ಲ ಅಷ್ಟು ಖರ್ಚು ಮಾಡಬೇಕಂತಂದು. ಯಾಕಂದ್ರೆ ನೋಡ್ಬೋದಿಲ್ಲ ನಿಮ್ಗೆ ರೇಟು ತೋರ್ಸತ್ತೀನಿ, ಪ್ರೈಸು ತೋರ್ಸತ್ತೀನಿ ರೀ. ತಂದಾರ ಖುಷಿ ಐತಿ, ನಾ ಇಲ್ಲ ಅನ್ನಂಗಿಲ್ಲ. ಆದ್ರೆ ನಾನು ಸ್ಪೆಷಲಿ ನನ್ನ ಪರ್ಸ್ನಲಿ ಅಂದ್ರೆ ಹೆಂಗೆ ಅನ್ಸುತ್ತೆ ಅಂದ್ರೆ ನಾನು ಅನ್ಸಿಕೆ ರೀ, ಯಾಕೆ ಸುಮ್ಮ ಅರ್ಬಿ ಮೇಲೆ ಬಟ್ಟೆ ಮೇಲೆ ಅಷ್ಟೆಲ್ಲ ವೇಸ್ಟ್ ಖರ್ಚು ಮಾಡೋದು. 1000 ಉಟ್ರೂ ಅರಿಬಿನ ರೀ, ಆಮೇಲೆ 500 ಉಟ್ರೂ ಅರಿಬಿನ ರೀ. ಅಷ್ಟೇ ಒಂದು ರೀತಿ ಉಳಿತಾಯ ಆಗತ್ತೆ. ಮಾಡೋದು ಇದನ್ನು ಖರ್ಚು ಆದ್ರೆ ಇಲ್ಲ, ಅದಕ್ಕೆ ಲಿಮಿಟ್ ಇರುತ್ತೆ. ಆಮೇಲೆ ಅದಕ್ಕೊಂದು ಏನನ್ಬೋದು ಪೊಸಿಷನ್ನು ಅಂದರೆ ಬೇಕಲ್ಲ. ಅಂದರೆ ಹಿಂಗೆ ಈಗೇನು ಆಲ್ರೆಡಿ ನಮ್ಮದೆಲ್ಲ ಚಲೋ ಐತ್ರಿ, ಆದರೆ ಇಲ್ಲ ಅನ್ನಂಗಿಲ್ಲ. ಆದ್ರೆ ಐದು ಬಾತಂದು ಅತಿಶಯ ಖರ್ಚು ಮಾಡಿದ್ರು ನಮಗೆ ಚಲೋ ಅನ್ಸಂಗಿಲ್ಲ. ನಾನೇನಿಲ್ಲ ರೀ, ಹಿಂಗಾಗಿ ನನಗೊಂದು ರೀತಿಯಾದ ಇದನ್ನು ಅನ್ಸತೈತ್ರಿ. ಆಮೇಲೆ ಅದನ್ನು ತಂದು ಇಲ್ಲಂದ್ರೂ ಆಲ್ಮೋಸ್ಟ್ ತಿಂಗಳರಿಂದ 2 ತಿಂಗಳ ಮ್ಯಾಲತ್ರಿ ಆ ಸಾಡಿ ತಂದು. ಆದ್ರೆ ನಾನೇನಿಲ್ಲ ರೀ, ಅದನ್ನು ನಾನು ಹೊಲಿಯಕ್ಕಿದ್ದು ಮನ್ಯಾಗ ಟೇಲರ್ ಇದ್ದು. ನಾನು ಅಂದ್ರೆ ಏನಿಲ್ಲ ರೀ, ನಂದು ಈ ರೀತಿ ಇದನ್ನ ಹಾಕತ್ತೇನೆ ರೀ. ನಂದಂದ್ರೆ ನಂದು ಅಷ್ಟೇ ಇಲ್ಲ ರೀ, ಪ್ರತಿಯೊಬ್ಬರದೆಲ್ಲ ಹಂಗೆ ಹಾಕತ್ತೆ ನಾ ಅನ್ಕೋತೀನಿ ರೀ. ಯಾಕಂದ್ರೆ ನಾವು ಎಷ್ಟೆಲ್ಲ ಸಾಡಿ ತಂದ್ರು ಅದ್ರ ಮ್ಯಾಗಿಂದ ಎಲ್ಲ ಮಿಸ್ ಮ್ಯಾಚಿನ ಬ್ಲೌಸ್ ಇರ್ತಾವೆ, ಆದರೆ ಆಲ್ಮೋಸ್ಟ್ ಮ್ಯಾಚ್ ಅಂತೂ ಯಾವ ಇರಂಗಿಲ್ಲ ಅಂತ ನಾ ಸ್ಪೆಷಲಿ ಅನ್ಕೊಂಡೀನಿ ರೀ. ಯಾಕಂದ್ರೆ ಪ್ರತಿಯೊಬ್ಬರದೆಲ್ಲ ಹೊಲಿತೀವಿ, ಅದ್ರ ನಮ್ಮದು ಹೊಲಿಯೋಕೆ ನಮ್ಗೆ ಟೈಮ್ ಸಿಗಂಗಿಲ್ಲ ತುಂಬೋದು. ಇವ್ರು ಎಷ್ಟು ದಿನ ಅಂತ ಹೇಳ್ತಾರೆ ಪಾಪ, ನಾನು ನೀ ಹೊಲ್ಕೊ ಅದನ್ನ ರೆಡಿ ಮಾಡ್ಕೊ ಆ್ಯನಿವರ್ಸರಿಗೆ ತಂದು ಆಗೈತೆ ರೀ. ಇನ್ನು ನಾಳೆ ಶುಕ್ರವಾರ ದಿನ ನಮ್ಮದು ಆ್ಯನಿವರ್ಸರಿ ಐತೆ ರೀ. ಫೆಬ್ರವರಿ 20, 17 ವರ್ಷ ಮುಗಿದು 18ನೇ ವರ್ಷದ ಸ್ಟಾರ್ಟ್ ಐತೆ ರೀ. ಇದೈತೆ ರೀ. ನೆಕ್ಸ್ಟ್ ಡೇಟ್ ಇವಾಗ ಅಮಾವಾಸ್ಯೆ ದಿನ ಇರಲಿ ನಮ್ಮಲ್ಲಿ ಕಂಪಲ್ಸರಿ ಹೋಳ್ಗೆ ಮಾಡ್ಬೇಕಾಗತ್ತೆ ರೀ, ಬ್ಯಾಳೆ ಹಾಕಬೇಕಾಗತ್ತೆ ರೀ. ಆಮೇಲೆ ನಿವೇದಿಗಳು ಭಾಳ ಇರ್ತಾವೆ ನಮ್ಮಲ್ಲಿ ರೀ, ಹಂಗಾಗಿನಿಲ್ಲ ರೀ. ಅವನ್ನೆಲ್ಲ ಮುಗಿಸ್ಕೊಂಡು ನಾವು ಹೊಂಟೇವಿ ಮಠಕ್ಕೆ. ಭಾಳ ದಿನ ಆತು ಹೋಗೋಲಾಗಿದ್ರು ಮಠಕ್ಕೆ. ಆಮೇಲೆ ಅದೇ ಮನೆ ದೇವ್ರಿಗೆ ಅದು ತಂದು ಹಿಂಗಾಗಿ ಹೋಗಿ ಬರ್ಬೇಕಂತಂದು. ಸಮೀಪ ಐತೆ ರೀ ಈ ಮಠದ. ನಾನು ಹೋಗಿ ಬಂದೆ ನೋಡಿರಿ, ಒಂದು ತಾಸಿನ ಹಾದೈತೆ ರೀ. ಆಮೇಲೆ ಬಂದ ನಂತರ ಟಯರ್ಡ್ ಆಗೈತೆ. ನಾನು ಒಂಚೂರು ಚಹಾ ತೊಗೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಹೊಸವಾಗಿ ಯಾರೆಲ್ಲ ನೋಡತ್ತಿರಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಾರ್ದು ಹೋಗಬೇಡ್ರಿ, ಮರಿಲಾರ್ದು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ದಿನ ಈ ರೀತಿ ಹೋದ್ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮರಿಲಾರ್ದು. ಸೊ ಬಾಯ್ ಬಾಯ್.